ನಾವು ನಮ್ಮ ಸನಾತನ ಧರ್ಮದಲ್ಲಿ ಯಾವುದನ್ನ ದೇವರು ಅಂತ ಕರಿತೀವಲ್ಲ ಅದು ಒಬ್ಬನೇ, ತದೇಕಂ ಅಂತ. ಇಂದ್ರ ಅನ್ನೋ ಶಕ್ತಿಗೆ ಸರ್ವಸಮರ್ಥ ಅಂತ ಅರ್ಥ. ದೇವತೆಗಳಲ್ಲಿ ಸರ್ವಸಮರ್ಥನಾದವನು ದೇವೇಂದ್ರ. ನಾವು ಈ ದೇವತೆಗಳು ಅಂತ ಈಗ ಕರೆದು ಇಲ್ಲಿ ಪೂಜೆ ಮಾಡ್ತಿದೀವಲ್ಲ, ಇದು ಆ ದೇವತಾ ಶಕ್ತಿಗಳು ಅಂತ. ಭಯಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಜ್ಞಾನ ಒಂದೇ ಔಷಧಿ, ಯಾವುದೋ ಔಷಧಿ ಅಭಯ ಆಗಲ್ಲ. ದೇವರು ಅಂತ ಬಹುವಚನ ಆದ್ರೂ ಅವನು ಅಂತ ಏಕವಚನದಲ್ಲೇ ಕರಿತೀವಿ. ಅವನು ಏಕವಚನನೂ ಅವನೇ, ಏಕ ಅಂದ್ರೆ ಒಂದೇ ವಚನನೂ ಅವನೇ, ಬಹು ಅಂದ್ರೆ ಎಲ್ಲಾ ವಚನನೂ ಅವನೇ ಅಂತ. ಭಯಕ್ಕಿಂತನೂ ಮುಂಚೆ ಅನುಮಾನ ಹೆಚ್ಚಾಗಿರುತ್ತೆ, ದೇವ್ರು ಇದಾನೋ ಇಲ್ವೋ ಅಂತ. ಇದು ಮನಸ್ಸಿನ ಸ್ವಭಾವ. ನಮಸ್ಕಾರ ವೀಕ್ಷಕರೇ. ಜನರಲ್ಲಿ ಇರುವ ಹಲವಾರು ಭಯದಲ್ಲಿ ಇತ್ತೀಚೆಗೆ ಪ್ರಮುಖವಾಗಿ ಕಾಣ್ತಾರೋ, ಅಥವಾ ನಾನು ಇತ್ತೀಚೆಗೆ ಅಂತ ಹೇಳಿದ್ರು ತಪ್ಪಾಗಬಹುದು, ಯಾವಾಗಲೂ ಇತ್ತು, ಆದರೆ ಇದನ್ನ ಹೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ ಮುಕ್ತವಾಗಿ ಜನರು ಈ ನಡುವೆ ಅಂತ ಹೇಳ್ಬೋದೇನೋ. ಒಂದು ಪ್ರಮುಖ ಭಯದಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ದೇವರ ಬಗ್ಗೆ ಇರುವಂತಹ ಭಯ. ಅಂದರೆ ದೇವರ ಆಚರಣೆಯನ್ನು ಈ ರೀತಿ ಮಾಡದೆ ಹೋದರೆ ತಪ್ಪಾಗಬಹುದಾ, ಅಥವಾ ದೇವರನ್ನು ನಾನು ಬೈಕೊಂಡ್ರೆ, ಕೋಪದಲ್ಲಿ ಏನೋ ನಕಾರಾತ್ಮಕವಾದ ವಿಚಾರ ನನ್ನ ಮನಸ್ಸಿನಿಂದ ಬಂದರೆ, ಅಥವಾ ನನಗಿರುವಂಥ ಕೆಟ್ಟ ಆಲೋಚನೆಯಲ್ಲಿ ದೇವರ ವಿಚಾರವಾಗಿಯೂ ಏನಾದರೂ ಕೆಟ್ಟದ್ದು ಬಂದರೆ ಅದರಿಂದ ನನಗೆ ಕೆಟ್ಟದಾಗತ್ತಾ, ದೇವರೇ ನನಗೆ ಪನಿಷ್ಮೆಂಟ್ ಕೊಟ್ಬಿಡ್ತಾರಾ, ಅಥವಾ ಇದರಿಂದ ದೋಷ ಏನಾದರೂ ನನಗೆ ಉದ್ಭವ ಆಗಿ ಸಮಸ್ಯೆ ಆಗುತ್ತಾ, ಈ ಥರದ್ದು ಎಷ್ಟೋ ರೀತಿಯ ಭಯದಲ್ಲಿ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ. ಇವತ್ತು ಈ ವಿಷಯವನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈ ಹಿಂದಿನ ಎಪಿಸೋಡಲ್ಲಿ ಆಧ್ಯಾತ್ಮ ಅಂದರೆ ಏನು ಅಂತ ವಿಸ್ತಾರವಾಗಿ ಡಾಕ್ಟರ್ ನಾಗೇಂದ್ರ ಸರ್ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ರು. ನಿಮಗೆ ಆ ಎಪಿಸೋಡ್ ನೆನಪಿರ್ಬೋದು, ನೀವೆಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ರಿ. ತ್ರಿವೇಣಿ ಸಂಗಮದ ಬಗ್ಗೆ, ಪ್ರಯಾಗ್ರಾಜ್ ಬಗ್ಗೆ ಹೇಳಬೇಕಾದ್ರೆ ಆಧ್ಯಾತ್ಮ ಅನ್ನೋದನ್ನೇ ಮೊದಲು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ವಿಸ್ತಾರವಾಗಿ ಹೇಳಿದರು. ಇವತ್ತು ಈ ಆಧ್ಯಾತ್ಮಿಕವಾಗಿಯೇ ದೇವರನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋದಾದರೆ ಯಾವ ರೀತಿಯಾಗಿ ನಾವು ಈ ಭಯದಿಂದ ಹೊರಗಡೆ ಬರಬಹುದು ಅಂತ ತಿಳ್ಕೊಳ್ಳುವಂಥ ಸಣ್ಣ ಪ್ರಯತ್ನವನ್ನು ಮಾಡೋಣ. ಯಾಕೆ ಈ ವಿಷಯವನ್ನೇ ಚೂಸ್ ಮಾಡಿದ್ದೀವಿ ಅಂತಾದರೆ, ಎಷ್ಟೋ ಜನಕ್ಕೆ ಈ ಭಯ ಇರೋದಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ದೇವರನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥ ಉದ್ದೇಶ ಇದೆ, ಅದೇ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಕಳೆದು ಹೋಗ್ತಾ ಇದೆ. ಆದ್ದರಿಂದ ಬನ್ನಿ, ತಡ ಮಾಡದೆ ನಾವು ಡಾಕ್ಟ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ವಿಚಾರಗಳು ಈ ಹಿಂದಿನ ಎಪಿಸೋಡಲ್ಲಿ ಜನ ತುಂಬ ಇಷ್ಟಪಟ್ಟಿದ್ದಾರೆ. ತ್ರಿವೇಣಿ ಸಂಗಮ ಇರಬಹುದು, ಕುಂಭಮೇಳ ಇರಬಹುದು, ಪ್ರಯಾಗ್ರಾಜ್ ಇರ್ಬೋದು. ಆದರೆ ಎಷ್ಟೋ ಜನ ಕಮೆಂಟಲ್ಲಿ ನಮಗೆ ಇನ್ನೂ ಈ ಆಧ್ಯಾತ್ಮಿಕ ಸಂಗತಿಗಳ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದ ಹಾಗೆ ಈ ದೇವರ ವಿಚಾರವನ್ನು ನಾವು ಅದರ ಮೂಲದಿಂದ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಭಯ ಬೇಕಾ ದೇವರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ? ಅಂದರೆ ಈ ಥರನೇ ಮಾಡಬೇಕು ಅನ್ನೊಂದು ಆ ಒಂದು ಪದ್ಧತಿಗೆ ಅಥವಾ ಜಾತಿಗೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಿದೆ. ನಾವು ಅದ್ರ ಬಗ್ಗೆ ಪ್ರಾಬ್ಲಿ ಮಾತಾಡ್ತಾ ಇಲ್ಲ. ಆದರೆ ಈ ಭಯದ ಜೊತೆಯಲ್ಲಿ ಏನು ಮನಸ್ಥಿತಿ ಬಂದ್ಬಿಟ್ಟಿದೆ ಆ್ಯಸ್ ಅ ಡಾಕ್ಟರ್ ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿ, ದಯವಿಟ್ಟು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ ದಯವಿಟ್ಟು? ನಮಸ್ತೆ, ನಮಸ್ಕಾರ. ಇದು ಇವತ್ತಿಗೆ ತುಂಬಾ ಪ್ರಮುಖವಾದದ್ದು, ಆದರೆ ಇವತ್ತು ಹೊಸದೇನಲ್ಲ. ಇದು ವೈದಿಕ ಕಾಲದಲ್ಲೂ ಇದ್ದಿದ್ದೇನೆ, ಭಯ ಅನ್ನೋದು ಯಾವಾಗಲೂ ಇದ್ದಿದ್ದೇನೆ. ಅದನ್ನ ಹೇಗೆ ನಿವಾರಣೆ ಆಗಬೇಕು ಅನ್ನೋದಕ್ಕೆ ಆ ಭಯ ಅನ್ನೋದು ಒಂದು ದುಷ್ಟಶಕ್ತಿ ಅನ್ನೋ ರೀತಿಯಲ್ಲಿ ನೋಡ್ತಾ ಅದ್ರ ಬಗ್ಗೆನೂ ಸಾಕಷ್ಟು ವಿಶ್ಲೇಷಣೆ ನಡೆದಿದೆ ವೇದಗಳಲ್ಲಿ ಮತ್ತು ವೇದಾಂತ ಉಪನಿಷತ್ಗಳಲ್ಲಿ ಕೂಡ. ಇದ್ರ ಬಗ್ಗೆ ತುಂಬಾ ಆಳವಾದ ಅಧ್ಯಯನಗಳು ಮತ್ತು ಅನುಭವಗಳನ್ನು ವ್ಯಕ್ತವಾಗಿದೆ ಅದರಲ್ಲಿ. ಹಾಗೆ ಈ ವಿಷಯ ಹೊಸದಲ್ಲ, ಆದರೆ ನಮಗೆ ಇದು ಹೊಸದಾಗಿ ಮತ್ತೆ ಮತ್ತೆ ಬೇರೆ ರೀತಿಯಲ್ಲಿ ಬರುತ್ತಿದೆ ಅಷ್ಟೇ. ಇದನ್ನು ಮೂಲವಾಗಿ ಹೋಗಬೇಕು ಅಂದರೆ ಅದು ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ನೋಡಿದಾಗ ನಮಗೆ ದೇವರು ಮತ್ತು ದೇವತೆಗಳು, ದೇವ ಅನ್ನೋ ಎರಡು, ಅದರದ ವ್ಯತ್ಯಾಸ ತುಂಬ ಚೆನ್ನಾಗಿ ಗೊತ್ತಾಗಬೇಕು. ನಾವು ನಮ್ಮ ಸನಾತನ ಧರ್ಮದಲ್ಲಿ ಯಾವುದನ್ನ ದೇವರು ಅಂತ ಕರಿತೀವಲ್ಲ ಅದು ಒಬ್ಬನೇ, ತದೇಕಂ ಅಂತ. ದೇವರು ಅಂದಾಗ ಅವನು ಯಾವುದೇ ರೂಪವಿಲ್ಲದೆ, ಯಾವುದೇ ಒಂದು ಆಕಾರವಿಲ್ಲದೆ ಇರುವಂಥವನು, ಸರ್ವಶಕ್ತ. ಅಂದರೆ ಆ ಈ ಮೂರೇ, ಅದು ಯಾರು ಸರ್ವಶಕ್ತನಾಗಿದ್ದಾನೋ ಅವನು ಇಂದ್ರ ಅಂತ ಕರೆದಾಗ ಅವನು ಸರ್ವಶಕ್ತ, ಎಲ್ಲವ ಶಕ್ತಿ ಇರುವಂಥವನು, ಸರ್ವಸಮರ್ಥನಾದವನು, ಸರ್ವವ್ಯಾಪಿಯಾದವನು, ಆಮ್ನಿ ಪ್ರೆಸೆಂಟ್ ಅಂತ, ಎಲ್ಲ ಕಡೆನೂ ವ್ಯಾಪಿಸಿರುವವನು ಅಂತ. ಈ ರೀತಿಯಾಗಿ ಅಂಡ್ ದೆನ್ ಆಮ್ನಿಶಿಯಂಟ್, ಸರ್ವಜ್ಞನಾಗಿದ್ದಾನು, ಎಲ್ಲವನ್ನು ತಿಳಿದವನು. ಯಾರು ಸರ್ವಸಮರ್ಥನಾಗಿದ್ದಾನೋ ಹಿ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ. ಏನು ಅವನ್ನ ಆಮ್ನಿಶಿಯಂಟ್, ಆಮ್ನಿ ಪ್ರೆಸೆಂಟ್, ಆಮ್ನಿಪೊಟೆಂಟ್ ಅಂತ ಕರಿತೀವಲ್ಲ, ಆ ಮೂರನ್ನು ಅವನು ಸರ್ವಸಮರ್ಥನಾಗಿದ್ದಾನೆ. ಆ ಸರ್ವಸಮರ್ಥನಾದವನನ್ನ ಇಂದ್ರ ಅಂತ ಕರೆಯೋದು. ಆಮೇಲೆ ದೇವೇಂದ್ರ ಬರೋದು, ಅದು ಸರಿನೂ ನೋಡಿದ್ವಿ ಅದನ್ನ. ಇಂದ್ರ ಅನ್ನೋ ಶಕ್ತಿಗೆ ಸರ್ವಸಮರ್ಥ ಅಂತ ಅರ್ಥ. ದೇವತೆಗಳಲ್ಲಿ ಸರ್ವಸಮರ್ಥನಾದವನು ದೇವೇಂದ್ರ ಆಗ್ತಾನೆ. ಈ ನಾವು ದೇವರು ಅಂತ ಕರೆದವನು ಇವನು ಸರ್ವಸಮರ್ಥನಾಗಿದ್ದಾನೆ. ಅವನು ವಿಷ್ಣು, ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಆದರೆ ಬರೀ ಆಕಾಶ ತತ್ವ ಅಲ್ಲ, ಆಕಾಶ ಥರ ಬರೀ ಎಲ್ಲ ಕಡೆ ಇರೋದಲ್ಲ, ಅದ್ರ ಜೊತೆಗೆ ಸರ್ವ ಸಮರ್ಥನಾಗೂ ಆಗಿದ್ದಾನೆ. ಅವನು ವಿಷ್ಣು ಅಂದರೆ ಅದು.
ಆಮೇಲೆ ಇವನು ಸರ್ವಜ್ಞ, ಎಲ್ಲವನ್ನೂ ತಿಳಿದವನು ಅಂತ. ತಿಳಿವಳಿಕೆ ಅಂದರೆ ಅದರಲ್ಲಿ ಜ್ಞಾನ ಅಜ್ಞಾನ ಎರಡೂ ಇದೆ. ಬರೀ ಜ್ಞಾನ ಅಂದರೆ ಅಜ್ಞಾನ ಇಲ್ಲ ಅಂತಲ್ಲ, ಅವನು ಜ್ಞಾನ ಅಜ್ಞಾನ ಎರಡಕ್ಕೂ ಒಡೆಯ ಅಂತ, ಅವನು ದೇವರು ಅಂತ. ಈ ವಿಷಯ ಮೊದಲಾಗಿ ನಮಗೆ ತಿಳಿದು ಬಿಟ್ಟಾಗ ಆಗ ನಮಗೆ ಗೊಂದಲಗಳು ಕಡಿಮೆ ಆಗುತ್ತೆ. ನಾವು ಯಾವಾಗ ದೇವರು ಅಂದಾಗೆಲ್ಲ ಈ 3 ಅಂಶಗಳಿರುವಂಥ, ಯಾರು ಸಚ್ಚಿದಾನಂದ ಸ್ವರೂಪ ಅಂತೀವಲ್ಲ, ಅವನನ್ನ ದೇವರು ಅಂತಿರೋದು. ಇವನಿಂದ ಸೃಷ್ಟಿಗಾಗಿ ಅಥವಾ ಮೊದಲನೇದಾಗಿ ಅಲ್ಲಿ ಸೃಷ್ಟಿ ಮಾಡಬೇಕು ಅಂದಾಗ ಅದು ಬೇರೆ ಬೇರೆ ಸೃಷ್ಟಿ ನಿರಂತರವಾಗಿ ನಡೀತಿರುತ್ತೆ. ಈ ಸೃಷ್ಟಿಯಲ್ಲಿ ಮೊದಲನೇ ಹೆಜ್ಜೆಯಾಗಿ ಬ್ರಹ್ಮತತ್ವ, ಅಲ್ಲಿಂದ ನಾವು ಅನಂತ ಪದ್ಮನಾಭನ ನೋಡಿದ್ರೆ ಅವನು ನಾಭಿಕಮಲದಿಂದ ಬ್ರಹ್ಮ ಬಂದ, ಅಲ್ಲಿಂದ ಈ ಚತುರ್ಮುಖ ಬ್ರಹ್ಮ ಯಾರಿದ್ದಾನೆ ಅವನು ಈ ಸೃಷ್ಟಿಗೆ ಕಾರಣ ಅಂತ. ಅದು ಪುರಾಣದಲ್ಲಿ ಬರುವಂಥದ್ದು. ಅದೆಲ್ಲಕ್ಕೂ ಆದ ಒಂದು ಸಾಂಕೇತಿಕ ಅರ್ಥ, ಅಂದರೆ ಸಿಂಬಾಲಿಕ್ ಮೀನಿಂಗ್ ಇದೆ. ಇಲ್ಲಿಂದ ಸೃಷ್ಟಿಯಾಗಿದ್ದು ಅಂತ. ಮತ್ತೆ ಅಲ್ಲಿ ಪ್ರಾಣ, ಮೂಲ ಮುಖ್ಯ ಪ್ರಾಣ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ ಯಾವುದಿದೆ ಇವೆರಡರ ಸೃಷ್ಟಿ, ಅಲ್ಲಿಂದ ಕ್ರಿಯೆ ಆಯಿತು ಅಂತ. ಇವೆಲ್ಲವೂ ದೇವತೆಗಳು, ಅದ್ರ ಜೊತೆಗೆ ಲಕ್ಷ್ಮಿಯನ್ನು ಸೇರಿಸಿ ಪ್ರಕೃತಿ ಮಾತೆ ಅಥವಾ ಪ್ರಕೃತಿ ತತ್ವವಾದ ಪುರುಷನ ಭಾಗದ್ದು. ನಾವು ಈ ದೇವತೆಗಳು ಅಂತ ಈಗ ಕರೆದು ಇಲ್ಲಿ ಪೂಜೆ ಮಾಡ್ತಿದ್ದೀವಲ್ಲ, ಇದು ಆ ದೇವತಾ ಶಕ್ತಿಗಳು ಅಂತ. ಇದು ಪೂರ್ತಿಯಾಗಿ ದೇವರು ಅಲ್ಲ. ನಮ್ಮ ಮಿತಿಯಲ್ಲಿ ದೇವರನ್ನ ನಾವು ತಂದಿಡಕ್ಕೆ ಸಾಧ್ಯ ಇಲ್ಲ, ಇದು ಅಸಾಧ್ಯವಾದದ್ದು. ಹಾಗಾಗಿ ಋಷಿಗಳು ಏನು ಮಾಡ್ತಾರೆ, ಅವರು ಮಂತ್ರದ್ರಷ್ಟಾರರು. ಅಲ್ಲೇ ನೋಡಿದಾಗಲೂ ಪ್ರತಿಯೊಂದು ಒಂದು ಅಂಶ, ಭಗವಂತನ ಒಂದು ಅಂಶ ಅಗ್ನಿತತ್ವ, ಅಂದರೆ ಅವನ ಸಂಕಲ್ಪ ಶಕ್ತಿ, ಯಾವುದನ್ನ ಚಲನೆ ಇಲ್ಲದಕ್ಕೆ ಚಲನೆ ಕೊಡುವಂಥ ಶಕ್ತಿಗೆ ಅಗ್ನಿ ಅಂತ. ಅಗನಿ, ಅಗ ಅಂದರೆ ಯಾವ ಚಲನೆ ಇಲ್ಲದ್ದು, ನೀ ಅಂದರೆ ನಯತಿ, ಅದನ್ನು ಚಲನೆ ತರುವವನು ಅಗ್ನಿ. ಆಮೇಲೆ ಪ್ರಾಣದೇವರು ವಾಯು, ಯಾರು ಇದಕ್ಕೆ ಶಕ್ತಿ ತುಂಬುತ್ತಾನೋ ಅವನು ವಾಯು. ಯಾರು ಇದಕ್ಕೆ ಇದನ್ನು ನೇರವಾಗಿ ಕಂಡವನು ಸರ್ವಸಮರ್ಥನಾದವನು ಒಂದು ಆಸ್ಪೆಕ್ಟಲ್ಲಿ. ಇನ್ನೊಂದಲ್ಲಿ ಈ ಮನಸ್ಸಿನ ಅಧಿದೇವತೆ, ನಮ್ಮ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿ ಇಡುವಂಥದ್ದು ಮನಸ್ಸು, ಅಥವಾ ಚಂಚಲ ಮಾಡುವಂಥದ್ದು ಇಂದ್ರಿಯಗಳ ಅಧಿದೇವತೆ ಇಂದ್ರ. ಈ ರೀತಿಯಾಗಿ ಎಲ್ಲ ನೋಡ್ಕೊಳ್ತಾ ಮನಸ್ಸಿನ ಹತೋಟಿಯಲ್ಲಿಡುವವನು ಇಂದ್ರ. ಈ ರೀತಿ ಋಷಿಗಳು ನೋಡಿದಂಥ ಆ ಪರತತ್ವ ದೇವರನ್ನ ಬೇರೆ ಬೇರೆ ಶಕ್ತಿಗಳನ್ನು ನಾವು ದೇವ ಅಥವಾ ದೇವತೆಗಳು ಅಂತ ಕರಿತಿರೋದು. ಇದು ಮೊದಲನೇದಾಗಿ ಇದು ತಿಳ್ಕೊಂಡಾಗ ನಮಗೆ ಈ ದೇವ್ರನ್ನ ಪೂಜೆ ಮಾಡಿದ್ರೆ ಧೈರ್ಯ ಹೋಗುತ್ತೆ, ಶನೇಶ್ವರನ್ ಮಾಡಿದ್ರೆ ಹಿಂಗಾಗುತ್ತೆ, ಗಣಪತಿ ಮಾಡಿದ್ರೆ ಹಿಂಗಾಗುತ್ತೆ ಅನ್ನುವ ಆ ಮೂಲದೇನಿದೆಯಲ್ಲ, ಯಾವುದನ್ನ ಮಾಡಿದ್ರೂ ನೇರ ದೇವರಿಗೆ ಹೋಗೋದು ಅಂತ. ನನಗೆ ಒಂದು ಪ್ರತೀಕವಾಗಿ ಒಂದು ಬೇಕು ಅನ್ನೋದು, ಈ ವಿಷಯ ತಿಳ್ಕೊಂಡಾಗ ನೇರವಾಗಿ ಭಯ ಹೋಗಲ್ಲ. ಭಯಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಜ್ಞಾನ ಒಂದೇ ಔಷಧಿ, ಯಾವುದೋ ಔಷಧಿ ಅಭಯ ಆಗಲ್ಲ. ಎಷ್ಟೇ ಧೈರ್ಯ ಕೊಟ್ಟರು ನಮ್ಮ ಜೊತೆಲಿ ಪ್ರಯತ್ನ ಮಾಡ್ತಾರೆ. ಹೌದು, ಅದು ನಮ್ಮ ಜೊತೆಲಿ ಇರೋವರೆಗೂ ಅಥವಾ ಆ ಜ್ಞಾನ ಇರೋವರೆಗೂ ಅದು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಮತ್ತೆ ಭಯ, ಅಕಸ್ಮಾತ್ ಆಗ್ಬಿಟ್ರೆ ಅಂತ ಅದು ಅನುಮಾನಕ್ಕೆ ಬರುತ್ತೆ, ಸಂದೇಹಕ್ಕೆ ಬರುತ್ತೆ. ಹಾಗಾಗಿ ಇದು ಯಾವುದು ಅಂದರೆ ನಮ್ಮ ನಂಬಿಕೆ ಯಾವಾಗಲೂ ಇದ್ದೆ ಪರಮಾತ್ಮ ತತ್ವ ಯಾವುದಿದೆಯಲ್ಲ ಅದರ ಮೇಲೆ ನೇರವಾಗಿ ಸಂಪರ್ಕ ಬೆಳೆಸ್ಕೊಂಡಾಗ ಈ ಯಾವುದು ತೊಂದರೆಗಳು ಬರಲ್ಲ. ಕಾಲಕ್ರಮೇಣ ಇಲ್ಲೇನಾಯಿತು, ಇಲ್ಲಿಂದ ಈ ದೇವ ಇದನ್ನ ಮಾಡ್ತಾ ಮುಂದಿನ ಹಂತಗಳಲ್ಲಿ ಇವರಿಗೆ ಅಗ್ನಿ ಅಂದರೂ ಅದು ಅಗ್ನಿ ನಾರಾಯಣ ಅಂತಾನೆ, ಪ್ರಾಣ ಅಂದರೆ ಅದು ಪ್ರಾಣನಾರಾಯಣ ಅಂತಾನೆ, ಇಂದ್ರ ಅಂದರೆ ಸರ್ವಸಮರ್ಥ. ಋಷಿಗಳಿಗೆ ಗೊತ್ತಿತ್ತು, ಆದರೆ ಅವ್ರು ಹೇಳ್ತಾ ಕಾಲಕ್ರಮೇಣ ಬರ್ತಾ ಅಗ್ನಿ ಅಂದರೆ ಇಲ್ಲಿ ಕಾಣುವಂಥ ಒಂದು ಬೆಂಕಿ ಮಾತ್ರ ಅಗ್ನಿ ಅಂತ. ಇಲ್ಲಿ ನಮ್ಮ ಪಂಚಭೂತಗಳಲ್ಲಿ ಅಗ್ನಿ ಇಲ್ಲಿಗೆ ಚಲನೆ ಕೊಡ್ತಾನೆ, ಅಲ್ಲಿ ಆ ಚಲನೆಗೆ ಅವನು ಅಗ್ನಿನೇ, ಅಗ್ನಿ ಎಲ್ಲ ಹಂತದಲ್ಲೂ ಅಗ್ನಿನೇ ಅಂತ. ಇದು ಆಧ್ಯಾತ್ಮಿಕವಾಗಿ ನೋಡಿದಾಗ ಈ ರೀತಿ ಗೊತ್ತಾಗುತ್ತೆ. ಹಾಗಾದರೆ ದೇವರ ಬಗ್ಗೆ ಅಥವಾ ದೇವತೆಗಳ ಬಗ್ಗೆ ಅಥವಾ ಹೆಚ್ಚು ದೇವರು ಅಂತಲೇ ನಾವು ಕರೆಯೋದು. ಮತ್ತು ಅವನು ದೇವರು ಅಂತ ಬಹುವಚನ ಆದ್ರೂ ಅವನು ಅಂತ ಏಕವಚನದಲ್ಲೇ ಕರಿತೀವಿ. ಇಲ್ಲೇ ಗೊತ್ತಾಗುತ್ತೆ, ಯಾಕೆಂದರೆ ಅವನು ಏಕವಚನನೂ ಅವನೇ, ಏಕ ಅಂದರೆ ಒಂದೇ ವಚನನೂ ಅವನೇ, ಬಹು ಅಂದರೆ ಎಲ್ಲ ವಚನನೂ ಅವನೇ ಅಂತ. ಬಹು ಅಂದರೆ ಹೆಚ್ಚು ಅಂತಲ್ಲ, ಬಹು ಅಂದರೆ ಎಲ್ಲ ಅಂತನು, ಒಂದಾಗಿ ಹೇಳಿದ್ರು ಅವನೇ, ಎಲ್ಲವೂ ಅಂದ್ರೂ ಅವನೇ. ಹಾಗಾಗಿ ದೇವರು ಅವನು ಅಂತೀವಿ. ವ್ಯಾಕರಣದಲ್ಲಿ ತಪ್ಪು, ಬಹುವಚನ ಹೇಳ್ತಾ ಅವನು ಮಾಡ್ತಾನೆ ದೇವರು ಮಾಡ್ತಾನೆ ಅಂದರೆ ಅದು ಪೂರ್ತಿ ತಪ್ಪಲ್ವಾ? ಆದರೆ ಅದು ದೇವರಿಗೆ ಹೇಳ್ಬೋದು ಒಂದು. ಇನ್ನೊಂದು ನಮ್ಮಲ್ಲಿರುವ ಪ್ರೀತಿ, ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಹತ್ರವಾದಾಗ ಏಕವಚನದಲ್ಲಿ ಬರುತ್ತೆ. ಗುರುಗಳು ಅಥವಾ ಎತ್ತರದಲ್ಲಿದ್ದವರು ಅಥವಾ ಹೊರಗಿನವರಿದ್ದಾಗ ಅವರ ಆ ಸೌಜನ್ಯಕ್ಕೆ ಅಥವಾ ಗೌರವಕ್ಕೆ ಬಹುವಚನದಲ್ಲಿ ಇಟ್ಟು ಮಾತಾಡ್ತೀವಿ ಹೀಗೆ. ಆದರೆ ನಮಗೆ ದೇವರು ಬಹುವಚನದಲ್ಲಿಟ್ಟು ದೂರ ಇಡೋದು ಬೇಡ, ಅವನು ಬಹುವಚನ ಆದರೆ ನನ್ನಲ್ಲಿ ಏಕವಾಗಬೇಕು ಅಂತ ನಾವು ಅವನು ನಮ್ಮೊಳಗೆ ತಗೊಳ್ತೀವಿ. ಎಲ್ಲಿ ಒಂದು ಆಗುತ್ತಲ್ಲೋ ಅಲ್ಲಿ ಭಯ ಇರಲ್ಲ ಮೊದಲನೇದು.
ಆದರೆ ಭಯಕ್ಕೆ ಕಾರಣ ಏನಾಯಿತು ಅಂದಾಗ ಇಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಇವರಿಗೆ ದಾರಿ ಎಲ್ಲರೂ ಒಂದೇ ಹಂತದಲ್ಲಿ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಕೆಲವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಎಲ್ಲ ಮಕ್ಕಳಿಗೂ ಒಂದೇ ಪಾಠ ಹೇಳಿದ್ರು ಕೇಳಲ್ಲ. ಕೆಲವರು ಓದ್ಕೋ ಅಂದರೆ ಓದ್ಬಿಡ್ತಾರೆ. ಇನ್ನು ಕೆಲವರು ನೀವು ಓದಿದ್ರೆ ನಿನಗೆ ಚಾಕ್ಲೇಟ್ ಕೊಡ್ತೀನೋ ಅಥವಾ ಇನ್ನೇನೋ ಕೊಡ್ತೀನಿ ಅಥವಾ ನಿನಗೇನೋ ಆಟ ಆಚೆ ಕರ್ಕೊಂಡು ಹೋಗ್ತೀನಿ ಓದ್ತಾರೆ. ಇನ್ನೊಬ್ಬ ಓದಲ್ಲ, ಅವನಿಗೆ ನೀವು ಒದೆ ಕೊಡ್ತೀನಿ ಅಂದರೆ ಓದ್ತಾನೆ. ಆ ಒದೆ ಕೊಡುವುದು ಒಂದು ಭಯ. ಸಾಮ ದಾನ ಭೇದ ದಂಡ 4 ದಂಡ ನಡೀತಿದೆಯಲ್ಲ. ಭೇದ ದಂಡ ನಡಿಬೇಕಾದ್ರೆ ಇಲ್ಲಿ ಭೇದ ಬೇಕಾಗಿಲ್ಲ, ದಂಡ ಅಂತೂ ಬೇಕಾಗುತ್ತೆ. ಆದರೆ ಆ ದಂಡ ಎಷ್ಟು ದೊಡ್ಡದಾಗ್ಬಿಡ್ತು ಅಂತಂದರೆ ಅದೇ ಆ ಭಯನೇ ದೇವರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಯಾಕಂದರೆ ಇದು ನಮಗೆ ತುಂಬ ಸುಲಭ ಆಯಿತು, ನಿಮಗೆ ಭಯ ಪಡಿಸೋದು ಭಯ ತೆಗೆಯೋದು ಅಂತ. ಇದು ಎಲ್ಲ ಹಂತದಲ್ಲೂ ಎಲ್ಲ ಆಗ್ತಾನೆ ಇರುತ್ತೆ. ಇದನ್ನ ಇವತ್ತು ಹೇಗೆ ನಾವು ನೋಡಬೇಕು ಅಂದಾಗ ಇದಕ್ಕೆ ಭಯ ಪಡುವುದು ಯಾಕೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ನನಗೆ ಯಾಕೆ ಭಯ ಆಗ್ತಿದೆ ಅಂತ. ಈಗ ದೇವರನ್ನ ನಂಬೋರು ಇರ್ತಾರೆ, ಭಯದಿಂದ ನಂಬೋರು ಇರ್ತಾರೆ, ಪ್ರೀತಿಯಿಂದ ನಂಬೋರು ಇರ್ತಾರೆ. ಇದು ಒಂದು. ದೇವ್ರನ್ನೇ ನಂಬದೇ ಇರೋರು ಇರ್ತಾರೆ, ಅವ್ರಿಗೆ ಭಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೇಕಷ್ಟೇ. ನಿನಗೆ ದೇವ್ರಿಲ್ಲ ಹಾಗಾದ್ರೆ ದೇವ್ರ ಕಂಡ್ರೆ ಭಯ ಇಲ್ವಾ? ತುಂಬ ಒಳ್ಳೆಯದು. ದೇವ್ರನ್ನ ನಂಬಲ್ಲ ಆದರೆ ಭಯ ಇದೆ ಅಂದಾಗ ದ್ವಂದ್ವ ಅದು. ಅದಂದ್ರೆ ಏನು ಮುಟ್ಟಕ್ಕಾಗಲ್ಲ, ಅದು ಬೇರೆ ಕಾಯಿಲೆನೇ ಅದು. ಈಗ ನಾವು ದೇವ್ರನ್ನ ನಂಬೋವರನ್ನ ಆ ಒಂದು ಸಣ್ಣ ಗುಂಪು ಯಾವುದು ದೇವರು ಅಂದ್ರೆ ನಾವು ದೇವರು ಅಂತ ಕರಿತೀವಲ್ಲ ಅದು. ನಾವು ನಂಬಿದ್ರೆ ಬಿಟ್ರೆ ಆ ತತ್ವಕ್ಕೆ ಏನೂ ಆಗಲ್ಲ. ಇದು ನನಗೆ ಬೇಕಾಗಿರೋದು ಅಷ್ಟೇ. ಬಟ್ ನಾವ್ ಯಾವಾಗ್ಲೂ ಆ ಥರ ಕನ್ಕ್ಲೂಷನ್ ಪಡೆಯೋಕೆ ತುಂಬಾ ಇಷ್ಟಪಡ್ತಾ ಇರುತ್ತಲ್ವಾ ಮನಸ್ಸು. ಅಂದ್ರೆ ಅದ್ರ ಮೇಲೆ ಒಂದು ಜಡ್ಜ್ಮೆಂಟ್ ಮಾಡ್ಬೇಕು, ಅದನ್ನ ಅನಲೈಸ್ ಮಾಡ್ಬಿಡ್ಬೇಕು, ನನ್ ಗೊತ್ತಿರೋ ಹಾಗೆ ಒಂದು ಕನ್ಕ್ಲೂಷನ್ ಹಾಕ್ಬೇಕು ಅಂತ. ಹೌದು, ಇದು ನಿರಂತರವಾಗಿ ನಡೀತಿರುತ್ತೆ. ಆದ್ರೆ ಇದನ್ನ ಭಯಕ್ಕಿಂತನೂ ಮುಂಚೆ ಅನುಮಾನ ಹೆಚ್ಚಾಗಿರುತ್ತೆ. ದೇವ್ರು ಇದಾನೋ ಇಲ್ವೋ ಅಂತ. ಇದು ಮನಸ್ಸಿನ ಸ್ವಭಾವ. ಯಾಕೆಂದ್ರೆ ಯಾಕೆ ಅನುಮಾನ ಬರುತ್ತೆ ಅಂದ್ರೆ ಅದು ತಿಳಿದುಕೊಳ್ಳೋಕ್ಕೆ. ವೇದಗಳಲ್ಲಿ ನಮಗೆ ಅದು ಇದೆಯೋ ಇಲ್ವೋ ಅಂತ ಅನುಮಾನ, ಪ್ರಶ್ನೆ ಬರಬೇಕು. ಅನುಮಾನ ಬಂದ ತಕ್ಷಣ ಪ್ರಶ್ನೆ ಬರುತ್ತೆ, ಪ್ರಶ್ನೆ ನಿವಾರಣೆ ಆಗುತ್ತೆ. ನಿವಾರಣೆ ಆದಾಗ ನಂಬಿಕೆ ಹೆಚ್ಚಾಗುತ್ತೆ. ಈ ಹಂತ ಗೊತ್ತಾಗಬೇಕು. ಪ್ರಶ್ನೆ ಬಂತು, ಅನುಮಾನ ಬಂತು, ಪ್ರಶ್ನೆ ಬಂತು, ಉತ್ತರ ಬಂತು, ನಾನು ಅದನ್ನ ಒಪ್ಕೊಳ್ಳಲ್ಲ ಅಂತ ಕೂತ್ಕೊಳ್ಳೋದು, ಅದು ಅನುಮಾನ. ಮತ್ತೆ ಸುತ್ತಾ ಇರುತ್ತೆ, ಅದು ಸುತ್ತಾ ಇರುತ್ತೆ. ಅದಕ್ಕೆ ಈ ಉಪನಿಷತ್ಗಳಲ್ಲಿ ಯೂಶಲಿ ಈ ರೀತಿಯಲ್ಲೇನೆ ಚರ್ಚೆಗಳು. ಹೌದು, ಅಲ್ಲಿ ಅದನ್ನ ವಾದ ಅಂತ ಕರೀತಾರೆ. ವಾದ ಅಂದ್ರೆ ಇವತ್ತಿನ ಅಸಂಬದ್ಧವಾದ ವಾದ ಅಲ್ಲ, ಈ ರೀತಿ ಸಂವಾದ, ಅದು ಸಮ್ಯಕವಾದ ವಾದ. ಅಲ್ಲಿ ಯಾರು ಜಗಳ ಆಡಕ್ಕಲ್ಲ. ಆ ನ್ಯೂಸ್ ಚಾನಲ್ ಕೂತ್ಕೊಂಡು ನಾನು ಹೇಳಿದ್ ನೀವು ಕೇಳಿಸ್ಕೊಳ್ಳಲ್ಲ, ನೀವು ಹೇಳಿದ್ ನಾನು ಕೇಳಿಸ್ಕೊಳ್ಳಲ್ಲ, ಕಿರ್ಚಾಡೋದು, ಅದನ್ನ ವಾದ ಅಂತಿದೀವಿ. ಅದೆಲ್ಲ ವಾದ. ನನಗೆ ಗೊತ್ತಿರೋ ಜ್ಞಾನವನ್ನು ನಾನು ಹಂಚ್ಕೋತೀನಿ, ನಿಮಗೆ ಗೊತ್ತಿರೋ ಜ್ಞಾನ ನೀವು ಹಂಚ್ಕೊಂತೀರಾ, ಇದು ವಾದ ಆಗುತ್ತೆ. ಇದು ನಡೀತಾ ಇದ್ದಿದ್ದು, ಹೀಗೆ ಆಗ್ತಾ ಇದ್ದಿದ್ದು ಒಂದು ಸಮಯ. ಈಗ ನನಗಾಗಿದ್ದನ್ನೆಲ್ಲ ನಾನು ಹೊರಗೆ ಹಾಕೋದು, ಏನೇನು ಬೇಕೋ ಬೇಡೋ, ನಾನು ಅನ್ಕೊಂಡಿದ್ದೇ ಸರಿ ಅಂತ ಹೇಳುವಂಥದ್ದು. ಹೀಗೆ ಮಾಡಿದಾಗ ಏನಾಗುತ್ತೆ, ನನಗೆ ಒಳಗೆ ಗೊತ್ತು, ಡೀಪ್ ಇನ್ಸೈಡ್, ಹೌದು ನಾನು ಹೇಳಿದ್ದು ಸರಿಯಲ್ಲ ಅಂತ. ಹಾಗಿದ್ರೆ ಸರಿಯಲ್ಲ ಅಂತ ಗೊತ್ತಾದ್ಮೇಲೆ ಏನೋ ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ತಪ್ಪಾಯಿತು, ಯಾವಾಗ ತಪ್ಪಾಗುತ್ತೆ ಅಂತ ಒಳಗೆ ಗೊತ್ತಾಗುತ್ತಲ್ಲ, ಆಗ ಭಯ ಶುರು ಆಗುತ್ತೆ. ಇದು ಮಗುವಿನಲ್ಲಿ ಚೆನ್ನಾಗಿ ಕಾಣುತ್ತೆ. ಯಾವ ಮಗು ಇನ್ನೂ ಮನಸ್ಸು ಬೆಳವಣಿಗೆ ಆಗಿಲ್ವೋ, ಅದಕ್ಕೆ ತಪ್ಪು ಸರಿ ಅನ್ನೋದು ಗೊತ್ತಿರುತ್ತೆ, ಅದು ಸ್ವಾಭಾವಿಕವಾಗಿರುತ್ತೋ ಆ ಮಗು ಭಯ ಇರಲ್ಲ. ಆಮೇಲೆ ನಾವು ಭಯ ಪಡಿಸ್ತೀವಿ, ನೀವು ಇದು ಮಾಡಿಲ್ಲ ಅಂದ್ರೆ ಇದಾಗುತ್ತೆ ಅಂತ. ಅಲ್ಲಿಂದ ನಾವು ಶುರು. ಈ ಭಯ ಪ್ರಕ್ರಿಯೆ ದೇವ್ರ ಬಗ್ಗೆ ಅಲ್ಲ, ಮನುಷ್ಯ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅದನ್ನ ಒಂದು ಸಾಧನವಾಗಿ, ಒಂದು ಆಯುಧವಾಗಿ ಉಪಯೋಗಿಸ್ತಾ ಇದ್ದಾನೆ ಅಂತ. ಹೌದು. ಬಟ್ ಈ ಮಧ್ಯದಲ್ಲಿ ನೀವು ಹೇಳಿದ್ರಲ್ಲ ಸರ್ 3-4 ಅಂಶಗಳು ಈ ಕಾರಣಕ್ಕಾಗಿದೆ, ಅದೇ ಮರ್ತು ಹೋಗಿರುತ್ತಲ್ವಾ, ಬರೀ ಭಯದ್ದೇ ಅನುಭವ ಬರ್ತಾ ಇರ್ತಾರೆ. ಸೊ ನೀವು ಹೇಳ್ತಾರೆ ಮತ್ತೆ ಜ್ಞಾನದ ಮೂಲಕ ಒಳಗಡೆ ಈರುಳ್ಳಿಯ ಸಿಪ್ಪೆ ತಲ್ದ ಹಾಗೆ ಒಳಗೆ ಹೋಗ್ತಾ ಇದ್ದ ಹಾಗೆ ನಾವು ಮತ್ತೆ ಅದನ್ನ ಇದು ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ತಾತ್ಕಾಲಿಕವಾಗಿ ಅಷ್ಟೇ ಬಿಡುಗಡೆ ಅಂತ. ಮತ್ತೆ ಬೇರೆ ರೀತಿಲಿ ಬರುತ್ತೆ ಈ ಭಯ, ಇನ್ನೊಂದು ರೀತಿಲಿ ಬರುತ್ತೆ. ದೇವ್ರ ಬಗ್ಗೆ ಇಲ್ಲ, ಇನ್ನೊಂದು ಯಾವುದೋ ಭೂತ ಪಿಶಾಚಿ ಬಗ್ಗೆ ಬರ್ಬೋದು, ಮನೇಲಿರೋರ್ ಬಗ್ಗೆನೇ ಬರ್ಬೋದು. ಹೌದು, ಇನ್ನೇನು ನನಗೆ ತೊಂದರೆ ಮಾಡ್ಬಿಡ್ತಾನೆ ಇವನು ಅಂತ. ಈ ಭಯ ಯಾವುದೋ ಒಂದಕ್ಕೆ ಆಗ್ತಿದೆಯಲ್ಲ, ಇದನ್ನ ಸೃಷ್ಟಿ ಮಾಡಿದ್ದು ನಾವೇ ಮನುಷ್ಯರು. ಆ ಮಗು ಬೆಳೀತಾ 4-5 ವರ್ಷಕ್ಕೆ ಹೋಗ್ತಾ ನನಗೆ ಹತೋಟಿಯಲ್ಲಿ ಬೇಕು ಅಂತ ಒಂದು ಭಯ ಇಟ್ಟು, ಅದಕ್ಕೆ ನಾನು ನಿನಗೆ ಕಾಪಾಡ್ತೀನಿ ಅಂತನೋ, ಅಥವಾ ನಮ್ಮ ಮನೇಲಿ ಒಂದು ಸಾಕು ಪ್ರಾಣಿ ಇದ್ರೆ ಅದಕ್ಕೊಂದು ಭಯ ಪಡಿಸಿ ಒಂದು ಕೋಲಿಟ್ಟು, ಇದು ನಾವೇ ಅದನ್ನ ಸೃಷ್ಟಿ ಮಾಡ್ತಿರೋ ಒಂದು ಕ್ರಿಯೆ ಅಂತ. ಸರ್ 4-5 ವರ್ಷ ಅಲ್ಲ, 8-9 ತಿಂಗಳಿಗೆ ಗೊಗ್ಗ ಬರ್ತಾನೆ ತಿನ್ನೋ ಅಂತ ತುಂಬಾ ಚಿಕ್ಕ ವಯಸ್ಸಿದ್ದಾನೆ ನಾವು ತುಂಬ್ತೀವಿ. ಹೌದು. ಹಾಗಿದ್ರೆ ಈ ಭಯ ಅನ್ನೋದಕ್ಕೆ ಒಂದು ಅದಿದೆ, ಅಸ್ತಿತ್ವ ಇದೆಯಾ? ಇಲ್ಲ. ಭಯ ಅನ್ನೋದೇನು, ಮುಂದಿನ ಪರಿಣಾಮವನ್ನು ನೆನೆಸ್ಕೊಂಡು ಅಲ್ಲೇನೋ ಕೆಟ್ಟದಾಗುತ್ತೆ ಅನ್ನುವಂತಹ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಅನುಭವಿಸ್ತಿರೋ ಹಿಂಸೆ ಅದು. ಭಯಕ್ಕೆ ತನ್ನದೇ ಆದ ಹಿಂಸೆ ಇಲ್ಲ. ಅದು ಫಿಯರ್ ಡಸಂಟ್ ಹ್ಯಾವ್ ಎನ್ ಎಕ್ಸಿಸ್ಟೆನ್ಸ್, ಇಟ್ಸ್ ಓನ್ಲಿ ಆಂಟಿಸಿಪೇಷನ್ ಆಫ್ ಪೇನ್ ಅಂತ.
ಮುಂದೆ ನನಗೆ ನೋವಾಗುತ್ತೆ ಅಂದರೆ ಭವಿಷ್ಯದಲ್ಲಿ ನೋವಾಗುತ್ತೆ ಅನ್ನೋ ಸ್ಥಿತಿಯನ್ನು ಈಗಲೇ ತಂದುಕೊಂಡು ನಾನು ಒದ್ದಾಡ್ತಿದ್ದೀನಲ್ಲ, ಆ ಸ್ಥಿತಿ ಭಯ. ಇದರ್ಥ ಆದ್ರೇನೆ ಎಷ್ಟೋ ಭಯದಿಂದ ಹೊರಗಡೆ ಬರ್ಬೋದು ಖಂಡಿತ. ಮೊದಲನೇ ಹಂತದಲ್ಲಿ. ಇಲ್ಲಾಂದ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಹಾಗಿದ್ರೆ ಆ ಭಯ ನಮ್ಮ ನಿದ್ದೆಯಲ್ಲೂ ಇರಬೇಕಿತ್ತು. ನಿದ್ದೆಯಲ್ಲಿ ನಮಗೆ ಭವಿಷ್ಯದ ಚಿಂತೆ ಇಲ್ಲ, ಭಯ ಇಲ್ಲ, ನನಗೆ ಸಿಗುತ್ತೋ ಇಲ್ವೋ ಅನ್ನೋ ಕಳೆದೋಗುತ್ತೆ ಅನ್ನೋದಂಥದ್ದಿಲ್ಲ, ಆತಂಕ ಇಲ್ಲ, ಅದು ಭಯ ಇಲ್ಲ. ಸೊ ಇದು ಗೊತ್ತಾದಾಗ, ಆದರೆ ಇದನ್ನ ದೇವರ ಬಗ್ಗೆ ಯಾಕೆ ಹೆಚ್ಚಾಯಿತು ಅಂತಂದ್ರೆ ಅದಕ್ಕೆ ದೇವರಲ್ಲಿ ಭಯ ಭಕ್ತಿ ಅಂತ. ಈ ಭಯ ಯಾವಾಗಲೂ ಏನಂದ್ರೆ ಭಕ್ತಿಯ ಒಂದು ಹಂತ. ಯಾವ್ದ್ರ ಬಗ್ಗೆ ಆದ್ರೂ ಭಕ್ತಿ ಬರಬೇಕು ಅಂದ್ರೆ ಅದರ ಕೆಳಗೆ ನಾನು ಬರಬೇಕು ಅಂತ. ಅದಕ್ಕಿಂತ ನಾವು ಒಂದು ಹಂತ ಕೆಳಗಿರ್ಬೇಕು, ಒಂದು ಮೆಟ್ಟಲು ಕೆಳಗಿರಬೇಕು. ಅದನ್ನ ನಾವು ಆ ಸ್ವಾಭಾವಿಕವಾಗಿ ಯಾವ್ದ್ರ ಬಗ್ಗೆ ಗೌರವ ಬರ್ತಿದೆಯಲ್ಲ, ಆ ಸಣ್ಣದೊಂದು ಸ್ವಲ್ಪ ಕೆಳಗೆ ಬರ್ತಿಲ್ಲ, ಅದನ್ನ ಭಯ ಅಂತ ಕರಿಬೋದು. ಅದ್ರಲ್ಲಿ ಭಯ ಕಮ್ಮಿ, ಭಕ್ತಿ ಜಾಸ್ತಿ, ಪ್ರೀತಿ ಜಾಸ್ತಿ ಆಗುತ್ತೆ. ಈಗ ನಮ್ಮ ತಂದೆ ತಾಯಿ ಬಗ್ಗೆ ನಮಗೇನು ಭಯ ಇಲ್ಲ, ಆದರೆ ಭಕ್ತಿ ಹೆಚ್ಚಿರುತ್ತೆ. ಆದರೂ ಅದನ್ನ ಭಯ ಅಂತ ಕರೆಯಬಹುದು. ಯಾಕೆಂದ್ರೆ ಅದನ್ನ ಬರೀ ಆ ನಮ್ಮ ಭಾವನೆಯನ್ನು ಮಾತ್ರ ಎತ್ತಿ ಹಿಡಿದರೆ, ಆದರೆ ಅದೇ ಹೆಚ್ಚಾಗ್ಬಿಟ್ಟಾಗ ಅವ್ರಿಗೆ ಗೊತ್ತಾಗದೇ ಇರೋಂಗೆ ಬೇರೆ ಏನೋ ಮಾಡ್ತೀವಿ. ಯಾವಾಗ ಇದ್ರ ಜೊತೆಗೆ ಭಕ್ತಿ ಪ್ರೀತಿ ಹೆಚ್ಚಾಗುತ್ತಲ್ಲ, ಅವ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ನಾನು ಏನು ಬೇಕೋ ಅವ್ರ ಜೊತೆ ಹಂಚ್ಕೋಬೋದು. ಅಂದರೆ ಈಗಿನ ಎಲ್ಲ ಮಕ್ಕಳು ತಂದೆ ತಾಯಿ ಜೊತೆ ಆರಾಮಾಗಿರ್ತಾರೆ, ತಂದೆ ತಾಯಿಗಳು ಮಕ್ಕಳ ಜೊತೆ ಆರಾಮಾಗಿರ್ತಾರೆ. ಇದು ಬರೀ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಈಗ ದೇವತೆಗಳೇನಾಗುತ್ತೆ ಅದು ತುಂಬ ಹೆಚ್ಚಾಗಿ, ಅದರಲ್ಲೂ ಮನಸ್ಸು ಹೆಚ್ಚು ಸಂದೇಹ ಪಟ್ಟು ಮತ್ತು ಇದು ನನಗೇನೋ ಕಳ್ಕೊಳ್ಳುತ್ತೆ ಅನ್ನೋ ಭಾವ ಪ್ರತಿ ಹಂತದಲ್ಲಿ ಆಳವಾಗಿ ಹೋಗ್ತಾ ಅದೇ ಆತ್ಮಿಕವಾಗಿ ಆತ್ಮಕ್ಕೆ ನಮ್ಮ ಒಳಗಿನ ಆತ್ಮಸ್ವರೂಪವನ್ನು ಮರೆತು ಅದೇ ಭೌತಿಕವಾಗಿ ಹೆಚ್ಚು ಹೋದಾಗ ಇಲ್ಲಿ ಕಳ್ಕೊಳ್ಳೋದಿದೆ. ಭೌತಿಕವಾಗಿ ಕಳ್ಕೊಳ್ತೀವಿ, ಮನುಷ್ಯನಾಗ್ಲಿ, ವಸ್ತು ಆಗ್ಲಿ, ಸಮಯ ಆಗ್ಲಿ ಕಳ್ಕೊಳ್ತೀವಿ. ಈ ಕಳ್ಕೊಳ್ಳೋದು ಅಂದ್ರೆ ಹೊರಟೋಯ್ತು ಅಂತ, ಇದು ಸಂಕುಚಿತವಾದ ಚಿಕ್ಕದ್ದು, ಹೊರಟೋಯ್ತು ಮತ್ತೆ ಸಿಗಲ್ಲ ಅನ್ನುವಂಥದ್ದು, ಆ ಭಾವನೆ ಭಯನ ಹೆಚ್ಚು ಮಾಡುತ್ತು. ಈಗ ನಾವು ಇದನ್ನ ಆಧ್ಯಾತ್ಮಿಕವಾಗಿ ನೋಡಿದಾಗ ಇಲ್ಲಿ ಕಳ್ಕೊಳ್ಳೋಕ್ಕೇನೂ ಇಲ್ಲ, ಒಂದು ಸ್ವರೂಪ ಇತ್ತು, ಅದು ಹೋಯ್ತು, ಮತ್ತೆ ಬರುತ್ತೆ ಇನ್ನೊಂದು ರೀತಿಲಿ ಅಂತ. ಈ ಕಳ್ಕೊಳ್ಳೋಕ್ಕೇನೂ ಇಲ್ಲ ಅಂದ್ರೆ ಭಯ ಎಲ್ಲಿಂದ ಬರುತ್ತೆ? ಕಳ್ಕೊಳ್ಳುವ ಭಯ ಇದರಿಂದ ಕಳ್ಕೋಬಹುದು, ಭಯವನ್ನೇ ಕಳ್ಕೋಬಹುದು. ಆದರೆ ತಪ್ಪು ಮಾಡಿದ ಭಯ ಅದಕ್ಕೆ ಇರಲೇಬೇಕು. ಅದಕ್ಕೆ ಭಯದ ಸ್ಥಾನ ಇದ್ದೇ ಇದೆ. ಯಾವ್ದಾದ್ರು ತಪ್ಪು ಮಾಡುವಾಗ ಇದರದ ಪರಿಣಾಮ ನನಗೆ ಬಂದು ನನಗೆ ಕೆಟ್ಟದ್ದಾಗುತ್ತೆ ಅನ್ನುವ ಗೋಚರ ಇದೆಯಲ್ಲ ಒಳಗೆ, ಆಗ ಈ ಭಯಕ್ಕೆ ನಿಜವಾಗ್ಲೂ ಒಂದು ಸಾತ್ವಿಕವಾದಂತಹ ಒಂದು ನೆಲೆ ಇರುತ್ತೆ. ಭಯ ತೆಗೆದೇ ಬಿಡಬಾರದು. ಭಯ ಯಾವುದಕ್ಕೆ ಇರಬೇಕು? ಭಯ ಪೂರ್ತಿ ಹೋಗಲ್ಲ, ಕೆಟ್ಟದ್ದನ್ನು ಮಾಡುವುದಕ್ಕೆ ಭಯ ಇರಬೇಕು. ಹೀಗೆ ಮಾಡಿಕೊಂಡಾಗ ಯಾರಿಗೆ ದೇವರು ಅಂತಾರಲ್ಲ ಅಲ್ಲಿ ಹೆಚ್ಚು ಪ್ರೀತಿಯಾಗಿರಬೇಕು, ಭಯವು ಭಕ್ತಿಯ ರೂಪವಾಗಿ ಬರಬೇಕು. ಇಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ, ನಾನು ಕಳ್ಕೊಳ್ಳೋದಕ್ಕೆ ಬಂದಿರೋದು ಅಂತ, ಎಲ್ಲವನ್ನೂ ಸಮರ್ಪಿಸುವುದಕ್ಕೆ ಬಂದಿದ್ದೀನಿ, ಇಲ್ಲಿ ಕಳ್ಕೊಳ್ಳೋದೇನಿದೆ ಇಲ್ಲಿ ಅಂತ. ಆ ಒಂದಾಗುವುದು, ಪೂರ್ಣಾಹುತಿ ಆಗುವುದು ಅಂತಿದೆಯಲ್ಲ, ಆ ಸ್ವರೂಪದಲ್ಲಿ ಇದ್ದಾಗ, ನನ್ನನ್ನು ನಾನೇ ಕೊಡ್ತೀನಿ ಅಂತ ಆದಾಗ ಎಲ್ಲೂ ಭಯ ಇರೋದಿಲ್ಲ. ಇಬ್ರು ಮನುಷ್ಯರ ಮಧ್ಯದಲ್ಲೂ ಹಾಗೇನೆ. ಈಗ ನಾನು ನಿಮ್ಗೆ ಏನೋ ಕೊಡ್ತೀನಿ ಬಿಸ್ನೆಸ್ ಅಲ್ಲಿ, ಅವು ಭಯ ಇರುತ್ತೆ, ಇವ್ನು ಕೊಟ್ಟಿದ್ದೀನಿ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ನಮಗೆ ತುಂಬಾ ಪ್ರೀತಿ ಪಾತ್ರರು ಕೊಟ್ಟಾಗ ಏನಾಗುತ್ತೆ, ಕೊಡದೆ ಹೋದ್ರೂ ಪಾಪ ಏನೋ ಅವಶ್ಯಕತೆ ಇತ್ತು ಉಪಯೋಗಿಸ್ಕೊಂಡೆ, ಯಾವತ್ತೋ ಕೊಡ್ತಾನೆ ಬಿಡು ಅಂದಿಂಗೆ, ಅಲ್ಲಿ ಪ್ರೀತಿ ಆಗ್ಬಿಡುತ್ತದೆ, ಅನುಕಂಪ ಆಗುತ್ತೆ, ಸಹಾಯ ಆಗುತ್ತೆ. ಈ ರೀತಿ ಬೇರೆ ಬೇರೆ ನೆಲೆಯಲ್ಲಿ ಭಯವನ್ನ ಈ ರೀತಿ ಆಗ್ತಿರುತ್ತೆ. ಇದಕ್ಕೆ ಜ್ಞಾನದಿಂದ ಇದನ್ನು ತುಂಬಿಸಿದಾಗ ಯಾವುದು ನಮಗೆ ಒಂದು ರೀತಿ ನೆಗೆಟಿವ್ ಆಗಿ ಕಾಣ್ತಿತ್ತಲ್ಲ ಭಯ, ಅದನ್ನೇ ನಮಗೆ ಶಕ್ತಿಯನ್ನು ನೀಡಿ ಇನ್ನೂ ಹೆಚ್ಚು ಮುಂದಕ್ಕೆ ಹೋಗುವಂತ ಒಂಥರ. ಈಗ ನಾವು ಎಕ್ಸಾಮ್ ಇದ್ದಾಗ ಒಂದು ಟೆನ್ಷನ್ ಆಯಿತು ಅಂತೀವಲ್ಲ, ಆ ಸಣ್ಣ ಟೆನ್ಷನ್ ಏನು ಮಾಡುತ್ತೆ, ಸ್ಟ್ರೆಸ್ ಒಂಥರ ಸ್ವಲ್ಪ ರಬ್ಬರ್ ಬ್ಯಾಂಡ್ ಎಳೆದಂಗೆ. ಸ್ವಲ್ಪ ಸ್ಟ್ರೆಸ್ ಇದ್ದಾಗ ಶಕ್ತಿ ಹೆಚ್ಚು, ಜಾಸ್ತಿ ಎಳೆದ್ಬಿಟ್ರೆ ಕಟ್ ಆಗುತ್ತೆ, ತುಂಬ ಲೂಸ್ ಬಿಟ್ರೆ ಪ್ರಯೋಜನನೇ ಬರಲ್ಲ. ಅಷ್ಟರ ಮಟ್ಟಿಗೆ ಇದಿರಬೇಕು ಅಂತ, ಅದು ನನ್ನ ಕಂಟ್ರೋಲಲ್ಲಿ ಇರಬೇಕು, ನನಗೆ ಉಪಯೋಗ ಆಗಬೇಕು. ಇದನ್ನ ವೇದಗಳು ಯಾವ ರೀತಿ ಇವೆಲ್ಲ ಶಕ್ತಿಗಳನ್ನ ವೃತ್ರ, ವಲ, ಫಣಿ ಅಂತ ಈ ರೀತಿ ಕರೀತಾ ಹೋಗ್ತಾರೆ. ಯಾವುದು ನನ್ನ ಸಂಕುಚಿತವಾಗಿ ಮಾಡುತ್ತೋ, ಯಾವುದು ನನ್ನ ಜ್ಞಾನವನ್ನು ಹಂಚೋದಕ್ಕೆ ಬಿಡೋದಿಲ್ವೋ, ಯಾವುದು ನನ್ನ ಯೋಚನೆ ಮಾಡೋಕ್ಕೆ ಬಿಡೋದಿಲ್ವೋ, ನನ್ನಲ್ಲಿ ಒಂದು ರೀತಿ ಪರದೆಯನ್ನು ಹಾಕುತ್ತೋ, ಇವೆಲ್ಲ ಈ ಆಸುರಿ ಶಕ್ತಿಗಳು. ಅದು ವೃತ್ರ, ವಲ, ಫಣಿ ಈ ರೀತಿಯಾಗಿ ಹೆಸರುಗಳನ್ನು ಕೊಟ್ಟು ಇವರನ್ನ ನಮ್ಮ ಮನಸ್ಸಿನ ಅಧಿದೇವತೆಯಾದ ಇಂದ್ರನ ವಜ್ರಾಯುಧದಿಂದ ಹೊಡೆದು ಆಚೆ ಹಾಕುತ್ತೆ. ಅದು 99 ಮಾತ್ರ ಹೋಗುತ್ತೆ, 100ಕ್ಕೆ 100 ಹೋಗಲ್ಲ. ಇನ್ನು ಒಂದು ಉಳ್ಕೊಂಡಿರುತ್ತೆ, ಇನ್ನೊಂದು ಹಂತದಲ್ಲಿ ಬೇರೆ ರೀತಿಲಿ ಬರುತ್ತೆ ಅಂತ. ಇದು ವೈದಿಕವಾಗಿ ಅದು ಕಂಟಿನ್ಯೂಸ್ ಆಗಿ ನಮ್ಮನ್ನ ಹಾಗೆ ಇದು ಮಾಡ್ತಾನೆ. ಯಾಕೆಂದ್ರೆ ನಾವು ಬೆಳಿಬೇಕು ಅಂದ್ರೆ ಇದು ಆಗ್ಲೇಬೇಕು, ಈ ರೀತಿ ಅದು ಇರಲೇಬೇಕು, ಅದು ನೆಸೆಸರಿ ಇವಿಲ್ಲ ಅಂತ. ಅಫ್ಕೋರ್ಸ್ ನೀವು ತುಂಬಾ ಡೀಪ್
ಡೆಪ್ತಲ್ಲಿ ಇದನ್ನು ಹೇಳಿದ್ರಿ. ಬಟ್ ವೀಕ್ಷಕರಿಗೆ ಕೆಲವರಿಗೆ ಒಂದು ನಿರ್ದಿಷ್ಟವಾದ ವಿಷಯದ ಬಗ್ಗೆನೇ ನಿರ್ದಿಷ್ಟವಾಗಿ ಉತ್ತರ ಬೇಕು ಅನ್ನೋರ್ಗೋಸ್ಕರ ನಾನು ಈ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಅಂದರೆ ನನ್ನಲ್ಲಿ ನನ್ನ ಭಾವನೆ ಉದ್ಭವ ಆಗಬೇಕಾದ್ರೆ ನನ್ನ ಒಳ್ಳೆಯದು ಕೆಟ್ಟದ್ದು ವಿಷ ಅಮೃತ ನಕಾರಾತ್ಮ ಸಕಾರಾತ್ಮ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕಾದ್ರೆ ಅಲ್ಲಿ ಇದಕ್ಕೆ ನಿರ್ದಿಷ್ಟವಾಗಿ ಏನೋ ಅದು ಬೇರೆದು ಅಥವಾ ಕೆಟ್ಟದು ಅಥವಾ ಮೈಲ್ಗೆದು ಅಥವಾ ದೋಷದ್ದು ಅನ್ನೋ ಥರದ್ದು ಒಂದು ಪ್ರಮೇಯನೇ ಬರೋದಿಲ್ಲ. ಈ ಕಾಂಟೆಕ್ಸ್ಟಲ್ಲಿ ನಾವು ಅದನ್ನು ಜ್ಞಾನದ ಬೆಳಕದಲ್ಲಿ ನೋಡಿದಾಗ ಮಾತ್ರ ಅದರಿಂದ ಬಿಡುಗಡೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡಾಗ ಮುಕ್ತವಾಗಿ ಇದನ್ನು ಅನುಭವಿಸಬಹುದು. ಮತ್ತು ನೀವು ಹೇಳಿದಾಗೆ ಭಯದಿಂದ ಪ್ರೀತಿ ಮತ್ತು ಭಕ್ತಿಯ ಕಡೆಗೂ ಕೂಡ ಅವರು ಪಯಣ ಮಾಡ್ಕೊಂಡು ಹೋಗಬಹುದು. ರೈಟ್, ಅಫ್ಕೋರ್ಸ್ ನಾ ಹೇಳಿದ್ದು ಕನ್ಕ್ಲೂಷನ್ ಒಂದು ಸಾಸಿವೆ ಅಷ್ಟೇ ಡಾಕ್ಟ್ರು ಹೇಳಿರುವಂಥ ವಿಸ್ತಾರವಾದ ವಿಚಾರದ ಬಗ್ಗೆ. ಬಟ್ ಕೆಲವ್ರಿಗೆ ಈ ರೆಸ್ಟ್ಲೆಸ್ನೆಸ್ ಇದ್ದಾಗ ಅಥವಾ ಆತುರತೆ ಇದ್ದಾಗ ಇದಕ್ಕೆ ಇದೇನು ಆನ್ಸರ್ ಅನ್ನೋ ಥರದ್ದು ಇರೋವಂಥ ಒಂದು ತುಡಿತ ಇರುತ್ತೆ. ಅದಕ್ಕೋಸ್ಕರ ಮಾತ್ರ ನಾನು ಆ ಪ್ರಯತ್ನವನ್ನು ಮಾಡಿದೆ. ಡಾಕ್ಟ್ರೆ, ತುಂಬ ಧನ್ಯವಾದಗಳು. ಯಾಕಂದರೆ ನಮಗೆ ಬೇಸಿಕ್ ಲೆವೆಲ್ಲಿ ದೇವ್ರು ಯಾರು ಅಂತ ಗೊತ್ತಾಗದೇ ಇದ್ದಾಗಲೇ ನಾನು ನಂಬೋ ದೇವರು ಹೆಚ್ಚು, ನೀನು ನಂಬೋ ದೇವರು ಕಮ್ಮಿ, ಅಥವಾ ನಾನು ಈ ಥರ ಮಾಡೋದು ಕರೆಕ್ಟು ನಿಂದು ತಪ್ಪು ಅನ್ನುವಂಥ ಒಂದು ಸೆಣಸಾಟ ಬರುತ್ತೆ. ಮತ್ತು ಸನಾತನವಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಎಷ್ಟೋ ಕಡೆ ಯಾಮಾರ್ಬಿಡ್ತೀವಿ. ಸೊ ಈ ಒಂದು ಬೇಸಿಕ್ ಫೌಂಡೇಶನಿಂದ ತಿಳಿದಾಗ ಆ ಒಂದು ಭಾವನೆ, ಆ ಒಂದು ಭಕ್ತಿ, ಆ ಪ್ರೇಮ ಅದು ಖಂಡಿತ ಬೇರೆ ಹಂತದಲ್ಲೇ ನಾವೆಲ್ಲರೂ ಆನಂದದಿಂದ ಅನುಭವಿಸ್ಬೋದು. ಸೊ ಅದು ತುಂಬಾ ಉಪಯುಕ್ತ ಆಗುತ್ತೆ ನಮ್ಮ ವೀಕ್ಷಕರಿಗೆ ಅಂತ ನಾನು ನಂಬಿದ್ದೀನಿ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಈ ರೀತಿ ವಿಚಾರಗಳನ್ನು ಇನ್ನೂ ತಿಳ್ಕೊಳ್ಳೋಕ್ಕೆ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಎಷ್ಟೋ ಸರಿ ಬೇಸಿಕ್ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸಮಸ್ಯೆಗಳನ್ನು ನಮಗೆ ನಾವೇ ಎಂಡ್ಕೊಳ್ತಾ ಇರ್ತೀವಿ. ಆದರೆ ಯಾವಾಗ ಜ್ಞಾನ ಮಾರ್ಗದಲ್ಲಿ ಅದನ್ನು ಬಿಡಿಸ್ಕೊಳ್ತೀವೋ ಆಗ ಅದರಿಂದ ಸಿಗುವ ಆನಂದವನ್ನು ಇಷ್ಟು ಸಮಯ ನಾನು ಯಾಕೆ ಅನುಭವಿಸಲಿಲ್ಲ ಅಂತ ಅನಿಸೋವಾಗ ಆಗುತ್ತೆ. ಆದ್ದರಿಂದ ಆ ಆನಂದವನ್ನು ನಾವೆಲ್ಲರೂ ಈ ಥರದೊಂದು ಸಂವಾದದ ಮೂಲಕ ಪರಸ್ಪರ ಹಂಚ್ಕೊಳ್ಳೋಣ. ಅದಕ್ಕೆ ನಾವು ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನೆಲ್ಲ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ನೋಡೋಕ್ಕೆ ಆತುರರಾಗಿರ್ತೀವಿ. ಧನ್ಯವಾದಗಳು. ನಿಮ್ಮ ಸಮಯಕ್ಕೆ ಮತ್ತೆ ಸಿಗ್ತೀವಿ ಇನ್ನೊಂದು ವಿಶೇಷವಾದ ಆಧ್ಯಾತ್ಮಿಕ ವಿಚಾರದ ಬಗ್ಗೆ. ನಮಸ್ಕಾರ.